ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಪಾವಗಡ ರಸ್ತೆಯಲ್ಲಿರುವ ಶ್ರೀ ಸಾಯಿ ಮಂದಿರದ ಸದನದಲ್ಲಿ ಶಿಮುಲ್ ಒಕ್ಕೂಟದ ವತಿಯಿಂದ ಹೈನುಗಾರಿಕೆಯಲ್ಲಿ ತೊಡಗಿರುವ ಹಾಲು ಉತ್ಪಾದಕರುಗಳಿಗೆ ಶುದ್ಧ ಹಾಲು ಉತ್ಪಾದನೆ ಹಾಗೂ ಗುಣಮಟ್ಟದ ಹಾಲು ಉತ್ಪಾದನೆಗಾಗಿ ಅನುಸರಿಸಬೇಕಾದಂತಹ ಆಹಾರ ಕ್ರಮಗಳ ಕುರಿತು ಒಂದು ದಿನದ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾ ನಿರ್ದೇಶಕರಾದ ಬಿಸಿ ಸಂಜೀವಮೂರ್ತಿ ನೆರವೇರಿಸಿದರು. ತರಬೇತಿಗೆ ಬಂದಿರುವ ಎಲ್ಲ ಜಿಲ್ಲಾ ಉತ್ಪಾದಕರು ಹಾಗೂ ಸಿಬ್ಬಂದಿಗಳು ರಾಸುಗಳ ಆಹಾರ ಆರೈಕೆಗಳ ಬಗ್ಗೆ ಸಿಬ್ಬಂದಿ ತಿಳಿದುಕೊಳ್ಳುವ ವಿಷಯವಾಗಿ ಮಾತನಾಡಿದರು. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡುವುದು ಶಿಮುಲ್ನ ನಿಯೋಜಕರಾದ ಡಾಕ್ಟರ್ ಶರತ್ ಕುಮಾರ್ ಅವರು ಮಾಹಿತಿ ನೀಡಿದರು ಮತ್ತು ಡಾಕ್ಟರ್ ಜಿಯು ಮಂಜೂರವರು ಸಹ ಉಪನ್ಯಾಸಕರು. ಪ್ರಾಣಿ ಆಹಾರ ಶಾಸ್ತ್ರ ವಿಭಾಗ, ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಹಾಗೂ ಮತ್ತೋರ್ವ ಡಾಕ್ಟರ್ ಪ್ರಶಾಂತ್ ಎಸ್ ಬಾಗಲಕೋಟೆ ಅವರು ಸಹಾಯಕ ಉಪನ್ಯಾಸಕರು. ಸಾರ್ವಜನಿಕ ಆರೋಗ್ಯ ಹಾಗೂ ಸಮುದಾಯ ಆರೋಗ್ಯಾಧ್ಯಯನ ಶಾಸ್ತ್ರ ವಿಭಾಗದ ಅವರು ಉಪನ್ಯಾಸ ನೀಡಿದರು. ಚಳ್ಳಕೆರೆ ವಿಭಾಗಾಧಿಕಾರಿಗಳಾದ ಎಂ ಪುಟ್ಟರಾಜು, ವಿಸ್ತರಣಾಧಿಕಾರಿಗಳಾದ ನಯಾಜ್ ಬೇಗ್ ಹಾಗೂ ಕೃಷ್ಣಕುಮಾರ್, ಶಿಮುಲ್ ಸಿಬ್ಬಂದಿ ವರ್ಗದವರು ಮತ್ತು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯದರ್ಶಿಗಳು ಹಾಗೂ ಉತ್ಪಾದಕರುಗಳು ಉಪಸ್ಥಿತರಿದ್ದರು. ಪಶು ವೈದ್ಯ ಡಾಕ್ಟರ್ಗಳನ್ನ ಅವರಿಗೆ ಉಪನ್ಯಾಸ ಕೊಟ್ಟು ಅವ್ರಿಗೆ ಒಂದು ತರಬೇತಿಯನ್ನು ಕೊಟ್ಟು ಈ ಒಂದು ಇಲಾಖೆಯ ಮೂಲಕ ಕೆಲಸ ಸೇವೆ ಸಲ್ಲಿಸಿರ್ತಕ್ಕಂಥ ಇವತ್ತು ವಿಶೇಷವಾಗಿ ಇವತ್ತು ಬಂದಿದ್ದಾರೆ. ಅವರು ಭಾಳಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ತಾರೆ. ನಿಮ್ಗೆ ಏನಾದರೂ ಅದರಲ್ಲಿ ಅನುಮಾನಗಳಿದ್ದರೆ, ಅದರ ಬಗ್ಗೆ ನೀವೇನಾದರೂ ವಿಷಯಗಳಿದ್ದರೆ ಖಂಡಿತವಾಗಿಯೂ ನೀವು ಅವ್ರನ್ನ ಕೇಳಿಕೊಂಡು ಅದಕ್ಕೆ ಒಂದು ಪರಿಹಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ, ಅದ್ರ ಜೊತೆಗೆ ಇವತ್ತು ಹಾಲಿನ ಶೇಖರಣೆ ಭಾಳ ಆಗ್ತಾಯಿದೆ. ಅದ್ರ ಜೊತೆಗೆ ಗುಣಮಟ್ಟನೂ ಸಹ ಆಗಬೇಕು. ಯಾಕೆಂದರೆ ಇವತ್ತು ಗುಣಮಟ್ಟ ಇಲ್ಲ ಅಂತಂದರೆ ನಾವು ಹಾಲು ಖರೀದಿ ಮಾಡಲಿಕ್ಕೆ ಕಷ್ಟ. ಯಾಕೆಂದರೆ ಅದು ಗ್ರಾಹಕರು ಸಹ ಗುಣಮಟ್ಟದ ಹಾಲು ಕೊಟ್ಟರೆ ಮಾತ್ರ ಅವರು ಸಹ ಖರೀದಿ ಮಾಡ್ತಾರೆ. ಅದಕ್ಕೋಸ್ಕರ ಈ ಗುಣಮಟ್ಟದಲ್ಲಿ ಏನೇನು ಕೊರತೆಗಳಿದ್ದಾವೆ ಅದನ್ನು ಯಾವ ರೀತಿ ನೀಗಿಸ್ಕೋಬೇಕು ಅನ್ನೋದ್ರ ಬಗ್ಗೆಯೂ ಸಹ ಹೇಳ್ತಾರೆ. ಅದಕ್ಕೋಸ್ಕರ ಈ ಬಗ್ಗೆ ನಾವು ಈ ವೇದಿಕೆಯಲ್ಲಿ ಹೆಚ್ಚಿಗೆ ಮಾತಾಡ್ತಕ್ಕಂಥ ವಿಷಯ ಅಲ್ಲ. ಇವತ್ತು ವಿಶೇಷವಾಗಿ ಇವತ್ತು ತರಬೇತಿ ಮತ್ತು ಉಪನ್ಯಾಸದ ಬಗ್ಗೆನೇ ಹೆಚ್ಚಿನ ಒತ್ತು ಕೊಟ್ಟು ಈ ಕಾರ್ಯಕ್ರಮ ಮಾಡಬೇಕಾಗಿರೋದ್ರಿಂದ ನೀವು ಅದನ್ನು ಏನು ಇವತ್ತು ಅವ್ರು ಹೇಳ್ತಾರೆ ಅದನ್ನು ತಮ್ಮ ಸಂಘಗಳಲ್ಲಿ, ತಮ್ಮ ವೃತ್ತಿ ಜೀವನದಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಂಡು ಒಳ್ಳೆಯ ಗುಣಮಟ್ಟದ ಹಾಲನ್ನು ನೀವು ಶೇಖರಣೆ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಹೇಳಿ, ಇದು ಕೇಂದ್ರ ಸರ್ಕಾರ ದೇಶವ್ಯಾಪಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದೆ. ಇದನ್ನು ತಾವು ಸದುಪಯೋಗವನ್ನು ಪಡಿಸ್ಕೋಬೇಕು. ಇಲ್ಲಿ ಬಾರದೇ ಇರತಕ್ಕಂಥ ಎಲ್ಲ ಹಾಲು ಉತ್ಪಾದಕರಿಗೂ ಸಹ ವಿಷಯವನ್ನು ತಿಳಿಸಿ ಒಂದು ಇದು ಮಾಡಬೇಕು. ಇಂಥ ತರಬೇತಿಗಳು ಮುಂಚೆ ಮಾಡಬೇಕಂದ್ರೆ ನಾವು ಧಾರವಾಡಕ್ಕೋ ಶಿವಮೊಗ್ಗಕ್ಕೋ ಇನ್ನೊಂದು ಕಡೆಗೆ ಹೋಗ್ಬೇಕಾಯಿತು. ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಇಂಥ ಒಂದು ತರಬೇತಿ ಕಾರ್ಯಕ್ರಮ ಬಂದಿರತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಭಾವಿಸಿ ಇದನ್ನು ವಿಶೇಷವಾಗಿ ನೀವು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ತಮ್ಮನ್ನು ಮತ್ತೊಮ್ಮೆ ನಾನು ಮನವಿಯನ್ನು ಮಾಡಿಕೊಂಡು ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಈ ಕಾರ್ಯಕ್ರಮದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನಿಮಗೂ ಮತ್ತು ವೇದಿಕೆ ಇರ್ತಕ್ಕಂಥ ಎಲ್ಲರಿಗೂ ನಾನು ವಂದಿಸಿ ಹನ್ನೆರಡು ಮಾತನ್ನು ಸಂಕ್ಷಿಪ್ತವಾಗಿ ಈಗಾಗಲೇ ಹೇಳಿದ್ದಾರೆ. ಈಗ ಹಾಲನ್ನು ತಾಜಾತನವನ್ನು ಕಾಪಾಡಿಕೊಳ್ಳೋದಕ್ಕೆ ನೇರವಾಗಿ ಇದರಿಂದ ನಾವೇನು ಗೋವಿನಿಂದ ನಾವು ಹಸುವಿನಿಂದ ಹಾಲನ್ನು ಕರಿತೀವಿ, ಹಾಲನ್ನು ಹಿಡಿತೀವಿ, ಅದನ್ನು ತಗೊಂಡೋಗಿ ನಾವು ಗ್ರಾಹಕರಿಗೆ ತಲುಪಿಸಬೇಕು. ಆದರೆ ಆ ಹಾಲನ್ನು ನಾವು ಎಷ್ಟು ಗುಣಮಟ್ಟದ ಹಾಲನ್ನು ನಾವು ತಲುಪಿಸ್ತಾ ಇದ್ದೀವಿ, ಅದರಲ್ಲಿ ಯಾವುದೇ ರೀತಿಯ ರೋಗಗಳು ಏನು ಹರಡದೇ ಇರಾಗಿ ಅಥವಾ ಅದರಿಂದ ಏನೋ ಅಂತಹ ಅಡಲ್ಟ್ರೇಷನ್ ಇಲ್ಲದೆ ಇರೋವಾಗಿ ನಾವು ತಲುಪಿಸಬೇಕು. ಅದು ಈ ಒಂದು ಶುದ್ಧ ಹಾಲು ಉತ್ಪಾದನೆಯ ಒಂದು ಮುಖ್ಯ ಗುರಿಯಾಗಿದೆ. ಈ ಶುದ್ಧ ಹಾಲು ಉತ್ಪಾದನೆ ಹೆಚ್ಚು ಕಮ್ಮಿ ನಮ್ಮ ಒಕ್ಕೂಟ ಸ್ಟಾರ್ಟ್ ಆಗೋದ್ರಿಂದ ನಿಮಗೆಲ್ಲ ಗೊತ್ತಿದೆ, ನಾವು ಮಾಡ್ಕೊಳ್ತೇನೆ ಬರ್ತಾ ಇದ್ದೀವಿ. ಆದರೆ ಏನಾಗ್ತದೆ, ಶುದ್ಧ ಹಾಲು ಉತ್ಪಾದನೆ ಅವಾಗ ಏನಿತ್ತು ಮೇಯ್ನ್ ಆಗಿ ಅಂತ ಹೇಳಿದ್ರೆ, ಒಂದು ಆಕಳಿಂದ ಹಾಲು ತರುತ್ತೆ, ಮನೆಯಲ್ಲಿ ಪಾತ್ರೆಯಿಂದ ನಾವು ಯಾವ ಪಾತ್ರೆ ತಗೊಂಡು ಹೋಗ್ತಿದ್ವಿ, ಡೈಲಿ ಯಾವ ಪಾತ್ರೆ ಹಾಕ್ತಿದ್ವಿ, ಅದಾದ ಮೇಲೆ ನಾವು ಅದನ್ನು ಏನು ತಗೊಂಡೋಗಿ ಗ್ರಾಹಕರಿಗೆ ಕೊಡ್ತಿದ್ವಿ ಅನ್ನೋದಷ್ಟೇ ಮುಖ್ಯ ಆಗಿದೆ. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಹಾಲಲ್ಲಿ ಏನು ಬ್ಯಾಕ್ಟೀರಿಯಾಗಳ ಸಂಖ್ಯೆ ಎಷ್ಟಿದೆ ಅದನ್ನು ನಾವು ಟೆಸ್ಟ್ ಮಾಡೋದಕ್ಕೆ ಇಮಿಡಿಯೇಟ್ಲಿ ಟೆಸ್ಟ್ ಮಾಡ್ತೀವಿ. ಅದು ಎಷ್ಟು ಕಡಿಮೆ ಇರುತ್ತೆ ಅದನ್ನು ನೋಡ್ಕೊಳ್ಳೋದು. ಹಾಗೆಯೇ ಇವಾಗ ಇನ್ನೊಂದು ಶುರುವಾಗಿದೆ, ನಾವೇನು ರಾಸುಗಳಿಗೆ ಹೆಚ್ಚು ರೋಗ ಬರುತ್ತೆ ಅಥವಾ ಏನೇನೋ ಕಾಯಿಲೆ ಬರುತ್ತೆ, ಅವಾಗ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ನೆಕ್ಸ್ಟ್ ಡೇ ಹಾಲು
ಅದೇನು ಔಷಧಿ ಕೊಟ್ಟಿರ್ತಾರೆ ಡಾಕ್ಟರ್ಗಳು, ಆ ಔಷಧಿ ಅಲ್ಲಲ್ಲಿ ಬರುತ್ತೆ. ಆ ರೀತಿಯ ಆಗದೇ ಇರೋದು, ಆಮೇಲೆ ಅದರಿಂದ ಆಗುವಂಥ ದುಷ್ಪರಿಣಾಮಗಳು ಏನಾಗುತ್ತೆ, ಅದ್ರ ಜೊತೆಗೆ ಈಗ ನಾವು ಏನು ಮೇವು ಕೊಡ್ತೀವಿ, ಸೈಲೇಜ್ ಅಂತ ಹೊಸದಾಗಿ ಸ್ಟಾರ್ಟ್ ಮಾಡ್ತಾರೆ. ಸೈಲೇಜಲ್ಲಿ ಅಫ್ಲಾಟಾಕ್ಸಿನ್ ಅಂತ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಅಫ್ಲಾಟಾಕ್ಸಿನ್